ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಮಲ್ನಾಡ್ ಟ್ರಾವೆಲರ್. ಇವತ್ತು ನಿಮ್ಮನ್ನ ಒಂದು ಅದ್ಭುತವಾದ ತೋಪನ್ನು ತೋರಿಸೋದಕ್ಕೆ ಕರ್ಕೊಂಡು ಬಂದಿದ್ದೀನಿ. ಸೊ ಇದೆಲ್ಲ ಕೋಟೆಯ ಭಾಗಗಳು, ಕೋಟೆ ಗೋಡೆಗಳನ್ನು ನೋಡ್ತಿದ್ದೀರಾ. ಬಿಜಾಪುರ ಜಿಲ್ಲೆ ಏನಿತ್ತು ಕಂಪ್ಲೀಟ್ ಇದು ಕೋಟೆ ಆಗಿತ್ತು. ಸೊ ಆ ಕೋಟೆಗಳನ್ನು ಇವಾಗ ಒಡೆದ್ಬಿಟ್ಟು ಒಳಗಡೆ ಏರಿಯಾಗಳನ್ನು ಮಾಡಿದ್ದಾರೆ. ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆ ಸಿಟಿಯಿಂದ ಆಚೆ. ಸೊ ಇದಕ್ಕೆ ಯಾವುದೇ ರೀತಿಯ ಟಿಕೆಟ್ ಎಲ್ಲ ಇರಲ್ಲ, ಫ್ರೀ ಎಂಟ್ರಿ, ಯಾರು ಬೇಕಾದರೂ ಬರ್ಬೋದು. ಒಳಗಡೆ ನೋಡಿ ಈ ರೀತಿಯ ಒಂದು ವ್ಯೂ ನೋಡೋದಕ್ಕೆ ಸಿಗುತ್ತೆ. ಬಿಜಾಪುರದಲ್ಲಿ ತುಂಬ ಪ್ಲೇಸಸ್ ಇದೆ ನೋಡೋದಕ್ಕೆ, ಎಲ್ಲ ಕೋಟೆ ರಿಲೇಟೆಡ್ ಪ್ಲೇಸಸ್ಸು. ಸೊ ನೋಡಿ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ, ಅಲ್ಲಿ ನೋಡ್ತಿರ್ಬೋದು ಹುಲಿಯ ಒಂದು ಇದಿದೆ. ಹಂಗೇ ಅದು ಅರೇಬಿಕ್ ಅಥವಾ ಪರ್ಷಿಯನ್ ಎರಡರಲ್ಲಿ ಯಾವುದಾದ್ರೂ ಒಂದು ಲ್ಯಾಂಗ್ವೇಜು. ಅದು ಶಾಸನಗಳು ಹೇಗೆ ಬರೀತಾರೆ ಅದೇ ರೀತಿ ಅಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಅದು ಅರ್ಧ ಚಂದ್ರ ಒಂದು ಫುಲ್ ಚಂದ್ರ ನೋಡಿ ಹೇಗಿದೆ. ಸೊ ಇದು ಸೈನಿಕರಿಗೆ ವಾಸ ಮಾಡೋದಕ್ಕೆ ಇದ್ದಿತ್ತಂತ ಒಂದು ಜಾಗ ನೋಡ್ತಿರ್ಬೋದು. ಬನ್ನಿ ಒಳಗಡೆ ಕರ್ಕೊಂಡೋಗಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಇಲ್ಲಿಂದ ನೋಡ್ಬೋದು ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ನೋಡಿ. ಇದು ಏನು ಕತೆ ಅಂದರೆ, ಇಲ್ಲಿ ತುಂಬ ದೊಡ್ಡದಾದ ಒಂದು ಪಿರಂಗಿ ಇರ್ತಿತ್ತು. ಸೊ ಆ ಪಿರಂಗಿನ ಅಲ್ಲಿ ಸೆಂಟ್ರಲಲ್ಲಿ ವಾಲ್ ಏನು ಕಾಣಿಸ್ತಿದೆ ಅಲ್ಲಿ ಫಿಕ್ಸ್ ಮಾಡಿ ಶೂಟ್ ಮಾಡೋದಕ್ಕೆ. ಹಿಂದೆ ಇದೇನಿದೆ ಶೂಟ್ ಮಾಡಿದಾಗ ಅದು ಪ್ರೆಷರ್ ಹಿಂದೆ ಬರುತ್ತಲ್ಲ, ಸೊ ಅದು ಸ್ಟಾಪ್ ಮಾಡೋದಕ್ಕೋಸ್ಕರ ಅದು ನೋಡಿ ಇದು ಹಿಂಗೆ ರೊಟೇಟ್ ಆಗ್ತಿತ್ತು ಈ ಥರ. ಇವಾಗ ಅದನ್ನು ಎತ್ಕೊಂಡೋಗಿ ಮ್ಯೂಸಿಯಮಲ್ಲಿ ಇಟ್ಟಿರ್ತಾರೆ ಅಥವಾ ಬ್ರಿಟಿಷ್ ಎತ್ಕೊಂಡೋಗಿರ್ತಾರೆ. ವೀಕ್ಷಕರ ಇಲ್ಲೇನು ನೋಡ್ತಿದ್ದೀರಾ ಫಿರಂಗಿ, ಅತ್ಯಂತ ಭಾರವಾದ ಪಿರಂಗಿ ಇದು. ಇಡೀ ವರ್ಲ್ಡಲ್ಲೇ ಈ ಥರ ಪಿರಂಗಿ ಎಲ್ಲೂ ನೋಡೋದಕ್ಕೆ ಸಿಗಲ್ಲ. ನಮ್ಮ ಭಾರತದ ಬಿಜಾಪುರದಲ್ಲಿ ಮಾತ್ರ ನಿಮಗೆ ಈ ರೀತಿಯ ಒಂದು ಪಿರಂಗಿಯನ್ನು ನೋಡೋದಕ್ಕೆ ಸಿಗುತ್ತೆ. ಇದು ಫುಲ್ಲು ಕಬ್ಬಿಣದಲ್ಲೇ ಮಾಡಿರೋ ಅಂಥದ್ದು. ನೋಡ್ತಿರ್ಬೋದು ಎಷ್ಟೊಂದು ಬೃಹತ್ ಆಕಾರವಾಗಿದೆ. ಸೊ ಮೇಲ್ಗಡೆನ ನಿಮಗೆ ಕಾಣ್ತಿದ್ದೀವಿ ಅಲ್ವಾ ಗೊತ್ತಿಲ್ಲ, ಅದು ನೋಡಿ ಅದು ಮೂಗು ರೀತಿ ಇದೆ, ಅಲ್ಲಿ 2 ಕಣ್ಣಿದೆ, ಇದು ಕಿವಿ ಟೈಪು ಶೇಪು. ಸೊ ನೋಡಿ ಮೇಲ್ಗಡೆಯಿಂದ ನೋಡಿದ್ರೆ ಇದ್ರ ಥರ ಕಾಣುತ್ತೆ, ಮನುಷ್ಯನ ಮುಖದ ಥರ ಮಾಡಿದ್ದಾರೆ. ಅಲ್ಲಿ ಅರಬಿಕ್ ಅಥವಾ ಪರ್ಷಿಯನ್ ಭಾಷೆಯಲ್ಲಿ ಅದ್ರ ಬಗ್ಗೆ ಡೀಟೇಲನ್ನು ಬರೆದಿದ್ದಾರೆ. ಈ ಥರ ಒಂದು ಪಿರಂಗಿನ ಎಲ್ಲೂ ಯೂಸ್ ಮಾಡಿಲ್ಲ, ನಮ್ಮ ಭಾರತದಲ್ಲಿ ಮಾತ್ರ ಇದನ್ನು ನೀವು ನೋಡ್ಬೋದು. ಬಿಜಾಪುರದಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತೇಳಿ, ಇದನ್ನು 1549ರಲ್ಲಿ ತಯಾರಿಸ್ತಾರೆ. ಇದನ್ನು ಮಾಡಿರೋ ಅಂಥದ್ದು ಟರ್ಕಿ ದೇಶದ ಇಂಜಿನಿಯರ್ಗಳು. ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ. ಸೊ ಇಲ್ಲೂ ಕೂಡ ಫಿರಂಗಿನ ಫಿಕ್ಸ್ ಮಾಡ್ತಿದ್ರು, ಆದರೆ ಇಲ್ಲಿ ಅದು ಮಿಸ್ಸಿಂಗ್ ಆಗಿದೆ. ಆ್ಯಕ್ಚುಲಿ ಅಲ್ಲಿ ಸೆಂಟ್ರಲ್ ಏನು ಹೋಲ್ ಕಾಣ್ತಿದೆ ಅಲ್ಲಿಗೆ ಫಿಕ್ಸ್ ಮಾಡ್ತಿದ್ರು ಫಿರಂಗಿನ. ಫಿಕ್ಸ್ ಮಾಡಿ ಅಲ್ಲಿ ಸೈನಿಕರು ಹಿಂಗೆ ರೊಟೇಟ್ ಮಾಡ್ಕೊಂಡು ಈ ಡೈರೆಕ್ಷನಲ್ಲಿ ಶೂಟ್ ಮಾಡೋದಕ್ಕೋಸ್ಕರ ಬಳಸ್ತಿದ್ರು. ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ, ಅಲ್ಲಿ ಮೇಲಿದೆ. 3 ಫಿರಂಗಿಗಳನ್ನು ಇಲ್ಲಿ ಇಟ್ಟಿದ್ರು. ಅದರಲ್ಲಿ ಇವಾಗ ಉಳ್ಕೊಂಡಿರೋದು ಇದು ಒಂದು ಮಾತ್ರ. ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ. ಒಳಗಡೆ ನೀವು ನೋಡಿ ಯಾವ ರೀತಿ ಇದೆ. ಸೊ ಏನು ಮಾಡ್ತಾರೆ ಅಂದರೆ ಫಸ್ಟು ಒಳಗಡೆ ಮದ್ದನ್ನು ತುಂಬಿಸ್ತಾರೆ. ಮದ್ದನ್ನು ತುಂಬಿಸಿದ್ಮೇಲೆ ದಪ್ಪ ಬೃಹತ್ ಆಕಾರದ ಕಬ್ಬಿಣದ ಗುಂಡುಗಳನ್ನು ಒಳಗಡೆ ಹಾಕ್ತಾರೆ. ಕಬ್ಬಿಣ ಇರ್ಬೋದು ಅಥವಾ ಕಲ್ಲಿರ್ಬೋದು. ಸೊ ಒಳಗಡೆ ಹಾಕ್ಬಿಟ್ಟು ಹಿಂದೆ ಅಲ್ಲಿ ಒಂದು ಇದಿರುತ್ತೆ, ಈ ಥರ ಹಗ್ಗನ ವೈರ್ ಟೈಪ್ ಹಾಕ್ಬಿಟ್ಟು ಅಲ್ಲಿಗೆ ಬೆಂಕಿ ಎತ್ತೋಣ, ಆ ಮದ್ದು ಹುರಿದ್ಬಿಟ್ಟು ಆ ಫೋರ್ಸಿಗೆ ಕಲ್ಲು ಹಿಂಗೆ ಆಚೆ ಕಬ್ಬಿಣದ್ದು ಇದು ಆಚೆ ಹಿಂಗಿದಾಗುತ್ತೆ. ಸೊ ಅಲ್ಲೇ ಹೋಗಿ ಅದು ಶತ್ರುಗಳ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥದ್ದು. ಈ ಫಿರಂಗಿನ ನಿಜಾಮ್ ಶಾ ಅವರು ಆದಿಲ್ ಶಾಹಿ ಅವ್ರಿಗೆ ಪ್ರೆಸೆಂಟೇಷನ್ ಆಗಿ ಗಿಫ್ಟ್ ಮಾಡಿರೋಂಥದ್ದು. ಸೊ ಇಲ್ಲೆಲ್ಲ ಬರೆದಿದ್ದಾರಲ್ಲ ಅದು ಈಗಿನ ಶಿಲ್ಪಿಗಳು, ಆಯಿತಾ. ಸೊ ಆ ಥರ ದಯವಿಟ್ಟು ಹಾಳು ಮಾಡಬೇಡಿ. ಈ ಪುರಾತನ ಏನೇನಿದೆ ಆರ್ಕಿಟೆಕ್ಚರ್ ಇರ್ಬೋದು, ಫಿರಂಗಿ ಇರ್ಬೋದು, ಅದೇನೇ ಇರಲಿ ಅದನ್ನು ನಾವು ಕೆತ್ತಬಿಟ್ಟು ಹಾಳು ಮಾಡೋದು ಬೇಡ. ಇರೋದನ್ನು ನೀಟಾಗಿ ನೋಡ್ಕೊಂಡ್ರೆ ಸಾಕು. ನೋಡಿ ಯಾವ ರೀತಿ ಇದೆ. ಇಲ್ಲಿ ಸೈಡಿಂದ ನೋಡಿದ್ರೆ ಪ್ರಾಣಿ ರೀತಿ ಕಾಣುತ್ತೆ ನೋಡಿ, ಆನೆ ಥರ ಕಾಣಿಸ್ತಿರ್ಬೋದು ನಿಮಗೆ. ನೋಡಿ ಇಲ್ಲಿ ಸೈಡಿಂದ ನೋಡಿದ್ರೆ ಆನೆ ಥರ ಕಾಣುತ್ತೆ, ಮೇಲಿಂದ ನೋಡಿದ್ರೆ ಮನುಷ್ಯಂದು ಇದು ಕಾಣುತ್ತೆ, ನೋಡ್ತಿದ್ದೀರಲ್ಲ. ಸೊ ಇದು ನೋಡಿ ನಿಮಗೆ ಇಲ್ಲಿ ಹೋಲ್ ಏನು ಕಾಣಿಸ್ತಿದೆಯಲ್ಲ, ಈ ಹೋಲ್ ಒಳಗಡೆ ಆ ವೈರನ್ನು ಹಿಂಗೆ ಬಿಡ್ತಾರೆ. ಆಮೇಲೆ ಅದಕ್ಕೆ ಬೆಂಕಿ ಹಚ್ಚಿದ ತಕ್ಷಣ
ಇಲ್ಲಿಂದ ಬ್ಲಾಸ್ಟ್ ಆದ ತಕ್ಷಣ ಸೀದಾ ಹಿಂಗೋಗಿ ಅಟ್ಯಾಕ್ ಮಾಡುತ್ತೆ. ಸೊ ಇದನ್ನು ಯಾವ ಡೈರೆಕ್ಷನಲ್ಲಿ ಬೇಕಾದರೂ ರೊಟೇಟ್ ಮಾಡ್ಬೋದು. ಬ್ರಿಟಿಷರು ಇದನ್ನು ಹೊತ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಿದ್ರು, ಬಟ್ ಆಗಲಿಲ್ಲ ಅವ್ರಿಗೆ. ಇದು 55,000 kg ತೂಕ ಇರೋದ್ರಿಂದ ಯಾರ ಕೈಲೂ ಇದನ್ನು ಎತ್ಕೊಂಡು ಹೋಗೋಕ್ಕಾಗಲ್ಲ. ನೋಡ್ತಿರ್ಬೋದು ಎಷ್ಟೊಂದು ಬೃಹತ್ ಆಕಾರವಾಗಿದೆ. 1565ರಲ್ಲಿ ಆದಿಲ್ ಶಾ ಅವರು ವಿಜಯನಗರ ಎಂಪೈರ್ ಮೇಲೆ ಅಟ್ಯಾಕ್ ಮಾಡೋದಕ್ಕೋಸ್ಕರ, ಯುದ್ಧ ಮಾಡೋದಕ್ಕೋಸ್ಕರ ಈ ಫಿರಂಗಿನ ಬಳಸಿದ್ದಾರೆ. ಆ ಯುದ್ಧದ ಹೆಸರು ತಾಳಿಕೋಟ, ಬ್ಯಾಟಲ್ ಆಫ್ ತಾಳಿಕೋಟ ಅಂತ. ಸೊ ಆ ಯುದ್ಧದಲ್ಲಿ ಇದನ್ನು ಬಳಸಿದ್ರು. ನೋಡ್ತಿದ್ದೀರಲ್ಲ ಯಾವ ರೀತಿ ಬೃಹತ್ ಆಕಾರವಾಗಿದೆ ನೋಡಿ. ಈ ಥರ ಒಂದು ಬೃಹತ್ ಆಕಾರದ ಫಿರಂಗಿನ ನೋಡಬೇಕಂದ್ರೆ ತಾವುಗಳು ಬಿಜಾಪುರಕ್ಕೆ ಬರಬೇಕಾಗುತ್ತೆ. ಬೇರೆ ಎಲ್ಲೂ ಇದನ್ನು ನೋಡೋದಕ್ಕೆ ಚಾನ್ಸೇ ಇಲ್ಲ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಅತ್ಯಂತ ಬೃಹತ್ ಆಕಾರದ ಫಿರಂಗಿ ಯಾವ ರೀತಿ ಇದೆ ಅಂತೇಳಿ. ಸೊ ಈ ಫಿರಂಗಿನ ನೀವು ನೋಡಬೇಕಂದ್ರೆ ಈ ಪ್ಲೇಸಿಗೆ ಬರಬೇಕಾಗುತ್ತೆ. ಸೊ ತುಂಬ ಅದ್ಭುತವಾಗಿದೆ ಫಿರಂಗಿ, ತುಂಬ ಬೃಹತ್ ಆಕಾರದ ಫಿರಂಗಿನ ನೀವು ಇಲ್ಲಿ ನೋಡ್ಬೋದು. ಈ ಪ್ಲೇಸಿಗೆ ಮಲ್ಲಿಕಿ ಮೈದಾನ್ ಅಂತ ಹೇಳ್ತಾರೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಜಾಪುರದ ಸೀರೀಸ್ನೊಂದಿಗೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.